ಹಾಯ್ ಫ್ರೆಂಡ್ಸ್, ನಮ್ಮ ಪುಟ್ಟ ಗೂಡು ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಸಂಕ್ರಾಂತಿ ಸ್ಪೆಷಲ್ ಇವತ್ತು ನೋಡ್ರಿ, ನಾನು ಎಳ್ಳು ಹಾಗೆ ಸ್ವಲ್ಪ ಶೇಂಗಾ ಬೀಜ ಮಿಕ್ಸ್ ಮಾಡಿ ಎಳ್ಳಿನ ಲಡ್ಡು ಮಾಡ್ಲತ್ತಿದ್ದೀವಿ ರೀ. ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತವೆ. ನೀವು ಕೂಡ ಮನೆಗೆ ಟ್ರೈ ಮಾಡ್ಬೋದು ರೀ, ಅಷ್ಟು ಸಖತ್ ಆಗ್ತವೆ. ಹೊರಗಿನ ತಂತಿಂಬ ಬದಲು ಈ ಥರ ಮನೆಗೆ ಟ್ರೈ ಮಾಡಿ ನೋಡ್ರಿ, ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತವೆ ಫ್ರೆಂಡ್ಸ್. ಯಾರ್ಯಾರೆಲ್ಲ ನಾನು ವಿಡಿಯೋ ಹೊಸದಾಗಿ ನೋಡ್ಲತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಇದರಿಂದ ಏನಾಯ್ತದೆ ಅಂದ್ರೆ ನಾನು ಮುಂದೆ ಹಾಕೋ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ. ಇದರಿಂದ ನೀವೇ ಫಸ್ಟ್ ನನ್ನ ವೀಡಿಯೋನ ನೋಡ್ಬೋದು. ಹಾಗೆ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಮಿ. ಇವತ್ತೇ ಅದಲ್ರಿ ಸಂಕ್ರಾಂತಿ ಹಬ್ಬ, ಇನ್ನೂ ಟೈಮ್ ಅದ ರೀ. ಎಳ್ಳಿನ ಲಡ್ಡು ಮಾಡ್ಕೊಂಬರ್ರಿ ಹಂಗಂತ ಹೇಳ್ಬಿಟ್ಟು ಇವತ್ತೇ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋನ. ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ. ಬರ್ರಿ ಈಗ ಎಳ್ಳಿನ ಲಡ್ಡು ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ರಿ, ಒಂದು ಕಡಾಯಿ ಕಾಯ್ದಿದ್ರಿ. ಈಗ ಅದ್ರೊಳಗೆ ಎಳ್ಳು ಹಾಕೊಳತ್ತಿದ್ದೀವಿ ರೀ. ಈ ಎಳ್ಳು ನೋಡ್ರಿ ಚಂದ ಹುರ್ಕೋಬೇಕು. ಇವು ಚುಟು ಚುಟು ಅಂತ ಮ್ಯಾಲೆ ಹಾರ್ತಾವ ಫ್ರೆಂಡ್ಸ್. ಮ್ಯಾಲೆ ಹಾರ್ತಾರ, ಸ್ವಲ್ಪ ನೀರು ಚಿಂಪುಡಿಸಿ ಚಂದ ಹುರ್ಕೋರಿ. ಫ್ರೆಂಡ್ಸ್ ನೋಡ್ರಿ, ಈಗ ಚಂದ ಎಳ್ಳು ಹುರಿದಿದ್ದಾಗಿದ್ರೆ ಈಗ ಇವು ಒಂದು ಪ್ಲೇಟ್ನಾಗ ತಕ್ಕೋಬೇಕು. ಈಗ ನೋಡ್ರಿ, ಹಾಗೆ ಒಂದು ಮುಷ್ಟಿ ಅಷ್ಟು ಶೇಂಗಾ ಬೀಜನ ಹುರ್ಕೊಂಡು ಇವುವರಿ ಇವಕ್ಕೆ ಸಪ್ಪಿ ತಗೊಂಡು ಸ್ವಲ್ಪ ದಮ್ ಕುಟ್ಕೊಂಡು ಬರಬೇಕು. ಒಂದು ವೇಳೆ ನಿಮಗೆ ಶೇಂಗಾ ಬೀಜ ಇಷ್ಟ ಇಲ್ಲ ಅಂದ್ರೆ ಖಾಲಿ ಎಳ್ಳು ಹಾಕೂ ಮಾಡ್ಬೋದು ರೀ. ಈಗ ನೋಡ್ರಿ, ಅದೇ ಕಡೆಯಿದಾಗ ಹಾಕಬೇಕಲ್ರಿ, ಬೆಲ್ಲ ಹಾಕ್ಲತ್ತೀನಿ. ಇಲ್ಲಿ ನೋಡ್ರಿ, ಬೆಲ್ಲ ನೋಡ್ರಿ ನಾನು ಅಂದಾಜ ಹಾಕ್ಕೊಂಡಿನಿ ರೀ. ಒಂದು ವೇಳೆ ನಿಮಗೆ ಅಂದಾಜ ಗೊತ್ತಾಗಲ್ಲ ಹೋಯ್ತು ಅಂದ್ರೆ ನೀವು ಎಳ್ಳು ಎಷ್ಟು ತೊಗೋತೀರಲ್ರಿ ಆ ಸೈಜ್ನಾಗ ಬೆಲ್ಲ ತೊಗೋರಿ. ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕ್ರಿ. ನೋಡ್ರಿ, ಸುಮ್ಮನೆ ಒಂದು ಅರ್ಧ ಚಾಯ್ ಕಪ್ ಅಷ್ಟು ನೀರು ತೊಗೊಂಡ್ರೆ ಸಾಕ್ರಿ. ಇದಕ್ಕೀಗ ಚಂದ ಪಾಕ ಮಾಡ್ಕೊಂಡು ಬರಬೇಕು. ನೋಡ್ರಿ, ಶೇಂಗಾ ಬೀಜ ದಮ್ ಬೇಕಾದ್ರೆ ಈ ಥರ ಬೆಲ್ಲೊಣ್ಗೆ ಗ್ಲಾಸ್ದಾಗ ಹಾಕಿ ಕುಟ್ಕೋಬೋದು ನೋಡ್ರಿ. ನಾವು ಈ ಥರ ಕುಟ್ಟಿ ಸ್ವಲ್ಪ ಹೇರ್ಕೋಬೇಕ್ರಿ, ಸಪ್ಪಿನೂ ಹೋಗ್ತದ ಫ್ರೆಂಡ್ಸ್. ನೋಡ್ರಿ, ಬೆಲ್ಲ ಎಲ್ಲ ಚಂದ ಕರ್ಗ್ಯದ್ರಿ. ಈಗ ಪಾಕ ಬಂದದ ಇಲ್ಲ ಅಂಥೇಳಿ ನೋಡಂಬರ್ರಿ. ನೋಡ್ರಿ, ನೀರಾಗ ಸ್ವಲ್ಪ ಪಾಕ ಹಾಕಿ ನೋಡ್ಕೋಬೇಕ್ರಿ. ನೋಡ್ರಿ, ಇನ್ನು ಜಸ್ಟ್ ಪಾಕ ಬರೋದ್ರಾಗ ಅದನಿ. ಇನ್ನೊಂದು ಸ್ವಲ್ಪ ಇಕ್ತೀನಿ ನಾನು, ಒಂದು 2 ನಿಮಿಷ. ಹಾಗೆ ಶೇಂಗಾ ಬೀಜನೂ ನೋಡ್ರಿ ಕೊಟ್ಟು ಕೇರ್ಕೊಂಡಿದ್ದಾಗ್ಯದ. ನೀವು ನೋಡ್ತಿರ್ಬೋದು ಎಷ್ಟು ಕ್ಲೀನ್ ಆಗ್ಯದ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ಬರ್ರಿ, ಈಗ ಇನ್ನೊಂದು ಸತಿ ಚೆಕ್ ಮಾಡಮಿ ಪಾಕ ಆಗ್ಯದ ಇಲ್ಲ ಅಂತ ಹೇಳ್ಬಿಟ್ಟು. ನೋಡ್ರಿ, ಈಗ ಪರ್ಫೆಕ್ಟಾಗಿ ಪಾಕ ಬಂದದ್ರಿ. ನೀವು ನೋಡ್ತಿರ್ಬೋದು. ಈಗ ಎಳ್ಳು ಶೇಂಗಾ ಬೀಜ ಏನು ಇಟ್ಕೊಂಡಿವಲ್ರಿ ಅವು ಹಾಕಬೇಕು. ಫ್ಲೇಮ್ನ ಬರೀಕ್ನಲ್ಲಿ ಇಟ್ಟಿದ್ದೀನಿ ರೀ. ಈಗ ನೋಡ್ರಿ, ಹಾಗೆ ಶೇಂಗಾ ಬೀಜ ಇಟ್ಕೊಂಡಿವಲ್ರಿ ದಮ್ಮ ಅವನು ಹಾಕಿ ಚಂದ ಕಲಿಸ್ಬೇಕ್ರಿ. ಸ್ವಲ್ಪ ಹಾರ್ಡ್ ಆಗ್ತಾ ಹೋಗ್ತದ, ಕಲಿಸ್ತಾ ಪಾಕ ಗಟ್ಟಿ ಆಗ್ಲಕ್ಕೆ ಸ್ಟಾರ್ಟ್ ಆಗ್ತದ್ರಿ. ಈಗ ನೋಡ್ರಿ, ಗ್ಯಾಸ್ನ ಆಫ್ ಮಾಡ್ಕೋಬೇಕ್ರಿ. ನೀವು ನೋಡ್ತಿರ್ಬೋದು ಚಂದ ಮಿಕ್ಸ್ ಮಾಡಿದಾಗ್ಯದ. ಇದಕ್ಕೆ ಸ್ವಲ್ಪ ಉಗುರು ಬೆಚ್ಚಗೆ ಆಗ್ಲಕ್ಕೆ ಬಿಡ್ಬೇಕ್ರಿ. ಉಂಡೆ ಕಟ್ಲಕ್ಕೆ ಕೈ ಸುಡಲ್ಲ, ಹಂಗೆ ಚಂದ ಬರ್ತದ. ಪೂರ್ತಿ ತಣ್ಣಗೆ ಆಗ್ಲಕ್ಕೆ ಬಿಟ್ಟು ಅಂದ್ರೆ ಉಂಡೆ ಕಟ್ಲಕ್ಕೆ ಬರಲ್ರಿ ಫ್ರೆಂಡ್ಸ್. ನೋಡ್ರಿ, ಈಗ ಉಗುರು ಬೆಚ್ಚಗೆ ಆಗ್ಯದ್ರಿ ಎಳ್ಳು ಹಂಗೆ ಶೇಂಗಾ ಬೀಜ ಕಲಸಿದ್ದು. ನೋಡ್ರಿ, ಈಗ ಸ್ವಲ್ಪ ಕೈಗೆ ಸ್ವಲ್ಪ ತಣ್ಣೀರು ಹಚ್ಕೊಂಡು ಈ ಥರ ಒಳ್ಳೆ ಕಟ್ಕೋಬೇಕ್ರಿ.
ಕೈ ತೋರಿಸು ನೋಡಿರಿ. ಈ ಥರ ಸ್ವಲ್ಪ ಕೈಗೆ ತಣ್ಣೀರು ಹಚ್ಕೊಂಡು ನಿಮಗೆ ಯಾವ ಸೈಜ್ ಬೇಕು ನೋಡಿರಿ ಆ ಸೈಜ್ ನೀವು ಉಳ್ಳಿನ ಮಾಡ್ಕೋಬೋದು. ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಕೊರಿ, ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೊರಿ. ನಾನು ಈ ಸೈಜಿನ ಮಾಡ್ಕೊಳತ್ತೀನಿ ನೋಡಿರಿ. ಮಕ್ಕಳಿಗೆಲ್ಲ ಈ ಥರ ಸಣ್ಣ ಸಣ್ಣ ಸೈಜ್ ಮಾಡಿಕೊಟ್ಟಿವಿ ಅಂದ್ರೆ ಹಿಡ್ಕೊಂಡು ಚೆಂದ ತಿಂತಾರೆ. ಫುಲ್ ದೊಡ್ಡ ಸೈಜ್ ಇದಂದ್ರೆ ಅರ್ಧ ತಿಂದು ಅರ್ಧ ವೇಸ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ನಾನು ಈ ಸೈಜಿನ ಕಟ್ಲತ್ತೀನಿ. ನೀವು ನೋಡ್ತಿರ್ಬೋದು ಎಷ್ಟು ಈಸಿಯಾಗಿ ಉಂಡೆ ಲಡ್ಡು ಹೊಂಟವ ಅಂತ ಹೇಳ್ಬಿಟ್ಟು. ಇದೇ ಥರ ಅಷ್ಟೂ ಇದೇ ಥರ ಮಾಡ್ಕೊಂಡು ಬರ್ತೀನಿ ರೀ ನಾನು. ಫ್ರೆಂಡ್ಸ್ ನೋಡಿರಿ ಇಷ್ಟ ಆಗ್ಯಾವ್ರಿ ಎಳ್ಳಿನ ಲಡ್ಡು. ನೋಡಿರಿ ಎಷ್ಟು ಮಸ್ತ್ ಕಾಣುತ್ತವ ಅಂತ ಹೇಳ್ಬಿಟ್ಟು. ಇದೇ ಸಂಕ್ರಾಂತಿ ಸ್ಪೆಷಲ್ ರೀ. ನೀವು ಕೂಡ ಟ್ರೈ ಮಾಡಿ ನೋಡಿರಿ. ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.